ಇಲ್ಲಿ ನೋಡ್ಬೋದು ನಮ್ಮ ಟ್ರ್ಯಾಕ್ಟ್ರಿಗೆ ಸೊಪ್ಪು ಲೋಡ್ ಮಾಡಿದ್ದೀವಿ. ಅದು ನೈಟ್ ಲೋಡ್ ಮಾಡಿದ್ದು, ನಿನ್ನೆ ನೈಟು 6 ಗಂಟೆಗೆ ಎದ್ದಿದ್ದು. ಆದರೆ ಹೊರಟಿದ್ದು ಲೇಟ್ ಆಯಿತು. ಒಂದೆರಡು ಪೈಪ್ ತಗೊಂಡು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಡೀಸೆಲ್ ಹಾಕ್ಸೋದಕ್ಕಂತ ಬಂದಿದ್ದೀನಿ. ನೋಡ್ಬೋದು. ಹೈ ಫ್ರೆಂಡ್ಸ್, ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇಲ್ಲಿ ನೋಡ್ಬೋದು ನಮ್ಮ ಟ್ರ್ಯಾಕ್ಟ್ರಿಗೆ ಸೊಪ್ಪು ಲೋಡ್ ಮಾಡಿದ್ದೀವಿ. ಅದು ನೈಟ್ ಲೋಡ್ ಮಾಡಿದ್ದು, ನಿನ್ನೆ ನೈಟು. ಮತ್ತು ಬೆಳಗಿನ ಸ್ವಲ್ಪ ಲೋಡ್ ಮಾಡಿದ್ವಿ, ಮತ್ತು ಹಗ್ಗದಲ್ಲಿ ಕಟ್ಟಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಅದು ಹೊರಡಬೇಕು ಇಲ್ಲಿಂದ. ತೋರಿಸ್ತೀನಿ. ಬೆಳಗ್ಗೆ 4 ಗಂಟೆಗೆ, 4 ಗಂಟೆ ತಪ್ಪಿದ್ರೆ 6 ಗಂಟೆಗೆ ಹೊರಡಬೇಕು. ಸೇಫ್ಟಿ ಇಲ್ಲ. ಹಾಗಾಗಿ ಇದು ಸೊಪ್ಪು ಗೊಬ್ಬರ ಆಗುತ್ತಿದ್ದು. ಇದನ್ನು ಜಮೀನಿಗೆ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ಕೊಳಿಸಿದ್ರೆ ಗೊಬ್ಬರ ಆಗುತ್ತೆ. ಸೋನೆಲ್ ಕಡೆಯಲ್ಲೇ ಮನೆ ಮುಂದೆ ನಿಲ್ಲಿಸಿದ್ದೀನಿ. ಅದು ಜಮೀನು ಹತ್ರ ಹೋಗಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಬೆಳಗ್ಗೆ 6 ಗಂಟೆಗೆ ಹೊರಡ್ತೀವಿ ಇಲ್ಲಿಂದ. ಜಮೀನು ಹತ್ರ ಹಾಕ್ಬಿಟ್ಟು ಇದು ಗೊಬ್ಬರ ಆದಮೇಲೆ ಇದು ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆಲ್ಲ ಬಳಸ್ಬೋದು. ಫುಲ್ ಓಡಿದೆ, ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ಇಲ್ಲಿ ಹಸಿರು ಸೊಪ್ಪು ತುಂಬ ಒಳ್ಳೆಯದು ಜಮೀನಿಗೆ. ಇದು ಜಮೀನಿಗೆ ಹಾಕಿ ಫಸ್ಟು ರೂಟೋವೇಟ್ರಲ್ಲಿ ಹೊಡೆದು ಉಡಿ ಆದಮೇಲೆ ಗೊಬ್ಬರ ಆಗುತ್ತೆ. ಚೆನ್ನಾಗಿದ್ದು ನೋಡ್ಕೋಬೋದು. ಇದು ನೈಟ್ ವೀಡಿಯೋ ಮಾಡ್ತಾ ಇರೋದು. ನಿಮಗೆ ಬೆಳಗ್ಗೆ ತೋರಿಸ್ತೀನಿ 6 ಗಂಟೆಗೆ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ನಾನು ರಾತ್ರಿ ಹೇಳ್ದಂಗೆ ಇವತ್ತು ಲೇಟ್ ಆಯಿತು ಬೆಳಗ್ಗೆ ಹೊರಟಿದ್ದು. ನೀವು ಇಲ್ಲಿ ನೋಡ್ಬೋದು. ಇವಾಗ ಟೈಮು 8:30 ಆಗಿರ್ಬೋದು. ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದು. ಆದರೆ ಹೊರಟಿದ್ದು ಲೇಟ್ ಆಯಿತು. ಒಂದೆರಡು ಪೈಪ್ ತಗೊಂಡು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಇವಾಗ ಹೊರಟಿದ್ದೀನಿ. ಇವಾಗ ಅರ್ಧ ದಾರಿ ಬಂದಿದ್ದೀನಿ. ನೋಡ್ಬೋದು, ಗಾಡಿ ಸೈಡಲ್ಲಿ ನಿಲ್ಲಿಸಿದ್ದೀನಿ. ಅಲ್ಲಿ ಜಮೀನು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡ್ಕೋಬೋದು ಯಾವ ಥರ ಇದೆ ಅಂತ. ಹೊಳೆನರಸೀಪುರದಿಂದ ನಾನ್ ಸ್ಟಾಪು ರಾಮನಾಪುರಕ್ಕೆ ಬಂದಿದ್ದೀನಿ. ಇಲ್ಲಿ ಡೀಸೆಲ್ ಹಾಕ್ಸೋದಕ್ಕಂತ ಬಂದಿದ್ದೀನಿ. ನೋಡ್ಬೋದು. ಈಗ ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಹೊಲ್ದ ಹತ್ರ ಹೋಗಬೇಕು. ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲಿ ನೋಡ್ಬೋದು, ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಮತ್ತು ಸೊಪ್ಪು ನೋಡ್ಬೋದು, ಎಲ್ಲೂ ಕೂಡ ಅಲ್ಲಾಡಿಲ್ಲ. ಚೆನ್ನಾಗಿದೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಡೈರೆಕ್ಟ್ ಡೀಸೆಲ್ ಹಾಕ್ಸ್ಕೊಂಡು ಜಮೀನು ಹತ್ರ ಬಂದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಗಾಡಿ ರಿವರ್ಸ್ ಬಿಟ್ಟಿದ್ದೀನಿ. ಇವಾಗ ಹಗ್ಗ ಬಿಚ್ಚಬೇಕು. ಹಗ್ಗ ಬಿಚ್ಚಿಬಿಟ್ಟು ಸೀದಾ ಲಿಫ್ಟ್ ಎತ್ತುತ್ತೀವಿ. ಅಲ್ಲೇ ಕೆಳಗಡೆ ಡೌನಿಗೆ ಸುರಿಬೇಕಾಗಿರೋದು. ನೋಡಿ, ಇಲ್ಲಿದೆ ನಮ್ಮ ಜಮೀನು. ಈಗ ಹಗ್ಗ ಒಂದು ಬಿಚ್ಚಿದ್ರೆ ಆಯಿತು. ಈಗ ಲಿಫ್ಟ್ ಎತ್ತಿದ್ರೆ ಎಲ್ಲ ಪೂರ್ತಿ ಕೆಳಗಡೆ ಬಿದ್ದೋಗುತ್ತೆ. ಜಸ್ಟ್ ಇವಾಗ ತಾನೇ ಬಂದಿದ್ವಿ. ಅದು ಹೇಳಿದ್ನಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು. ಡೀಸೆಲ್ ಹಾಕ್ಸಿ ಇಲ್ಲಿಗೆ 2 ಕಿಲೋಮೀಟ್ರ್ ಇತ್ತು ಅಷ್ಟೇ. ಎಷ್ಟು ಹೊಳೆನರಸೀಪುರದಿಂದ ಇಲ್ಲಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಹೊಳೆನರಸೀಪುರದಿಂದ ರಾಮನಾಪುರಕ್ಕೆ ಡೈರೆಕ್ಟ್ ನಾನ್ ಸ್ಟಾಪ್ ಬಂದಿದ್ದು. 6 ಗಂಟೆಗೆ ಬಿಡಬೇಕಾಗಿತ್ತು ಅಲ್ಲಿಂದ, ಆಗಲಿಲ್ಲ. 8:00 ಬಿಟ್ಟಿವಿ ಅಲ್ಲಿಂದ, ಹೊಳೆನರಸೀಪುರದಿಂದ ಇಲ್ಲಿಗೆ. ಇವಾಗ ಟೈಮು ಮೋಸ್ಟ್ಲಿ ಒಂದು 9:30, 10 ಗಂಟೆ ಆಗಿರ್ಬೋದು ಅನ್ಕೋತೀನಿ. ನಿಧಾನ ಬಂದ್ವಿ. ಜೋರಾಗಿ ಬಂದರೆ ಮತ್ತು ಪೈಪ್ ಇದೆ, ಮತ್ತು ಸೊಪ್ಪೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಜರುಗುತ್ತೆ ಅಂತ ಸ್ವಲ್ಪ ಹೊರಗಡೆ ಕೂಡ ಬಂದಿತ್ತು. ಮತ್ತು ಗಾಡಿ ಬರಬೇಕಾದ್ರೆ ಸ್ವಲ್ಪ ಸೇಫ್ಟಿ ಇರಲಿಲ್ಲ. ಹಾಗಾಗಿ ನಿಧಾನ ಬಂದ್ವಿ. ನೋಡ್ಬೋದು. 6 ಗಂಟೆಗೆ ಏನಕ್ಕಪ್ಪ ಬರಲಿಲ್ಲ ಅಂದರೆ, ನೈಟು ಗಾಡೀಲಿ ಬರ್ತಾ ಇರ್ತಾರಲ್ಲ, ನಿದ್ದೆಗಣ್ಣಲ್ಲಿ ಇರ್ತಾರೆ, ಅವ್ರಿಗೆ ಕಾಣೋದಿಲ್ಲ ಗಾಡಿ. ಸೇಫ್ಟಿ ಇರೋಲ್ಲ ಅಂತ ನಾವು ಅದಕ್ಕೆ ಲೇಟಾಗಿ ಬಂದ್ವಿ. ಒಂದು 8:30 ಹಂಗೆ. ಈಗ ಲಿಫ್ಟ್ ಎತ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಟ್ರೈಲರ್ ಮೇಲೆ ಹತ್ತಿದ್ದೀನಿ. ಹಗ್ಗ ಬಿಚ್ಚಬೇಕು ಇವಾಗ. ಪೈಪನ್ನು ಬಿಚ್ಚಿ ಹಾಕ್ತೈತೆ ಒಳಗಡೆ. ಇವಾಗ ಹಗ್ಗ ಬಿಚ್ಚಿಬಿಟ್ಟು ಲಿಫ್ಟ್ ಎತ್ತಬೇಕು. ಅಲ್ಲಿ ತೆಂಗಿನ ಮರಕ್ಕೆ ನೀರು ಬಿಡ್ತಾ ಇದ್ದಾರೆ. ಅಲ್ಲಿ ಹಗ್ಗ ತುಂಬ ಹಾಕಿದೆ, ಸುತ್ತಿದ್ದಾರೆ. ಅಂದರೆ ತುಂಬ ಇದೆ. ಇದು ಹೊರಗಡೆಗೆಲ್ಲ ಬಂದಿದೆ ಸೊಪ್ಪು. ಹಾಗಾಗಿ ಹೊರಗಡೆ ಜರುಗಬಾರ್ದು ಅಂತ ಹಗ್ಗ ಚೆನ್ನಾಗಿ ಕಟ್ಟಿದ್ದಾರೆ. ಇವಾಗ ನಾನು ಹಗ್ಗ ಬಿಚ್ಚಬೇಕು, ಅದಕ್ಕೆ ಮೇಲ್ಗಡೆ ಎತ್ತಿದ್ದೀನಿ. ಹಗ್ಗ ಬಿಚ್ಚಿಬಿಟ್ಟು ಅನ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಹೈಟಿಂದ ನೋಡಿ ಯಾವ ಥರ ವ್ಯೂ ಕಾಣುತ್ತೆ ಅಂತ. ನೋಡಿ, ಅಲ್ಲಿ ಕಾಣ್ತಿದ್ದಿಲ್ಲ, ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಮ್ಮದು ಜಮೀನು. ಅವತ್ತು ಮೊನ್ನೆ ಉತ್ತಿದ್ವಲ್ಲ, ತೋರಿಸಿದ್ನಲ್ಲ ಕೃಷಿ ಉಳಿಮೆ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಅದು ಈ ಕಡೆ ನೋಡಿ, ಇಲ್ಲಿ ತೆಂಗಿನ ತೋಟ, ನೀರು ಹಾಯಿಸ್ತಾ ಇದ್ದಾರೆ. ಆ ಕಡೆ ಗೆಣಸು ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿಗೆ ಲಿಫ್ಟ್ ಎತ್ತಬೇಕಾಗಿರೋದು. ಇವಾಗ ಅಲ್ಲೇ ಬೋರ್ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡ್ಬೋದು, ಹಗ್ಗ ಬಿಚ್ಚಿಟ್ಟಿದ್ದಾಯಿತು, ಸುತ್ತಿಡ್ತಾ ಇದ್ದಾರೆ. ಇವಾಗ ಡೈರೆಕ್ಟ್ ಲಿಫ್ಟ್ ಎತ್ತನ ಬನ್ನಿ, ಇವಾಗ ತೋರಿಸ್ತೀನಿ ಎಷ್ಟು ಸೊಪ್ಪಿದೆ ಒಳಗಡೆ ಅಂತ. ಫಸ್ಟು ಸ್ಟಾರ್ಟಿಂಗ್ ತುಂಬಿರೋದೆಲ್ಲ ಕಟ್ ಮಾಡಿ ತುಂಬಿದ್ದೀವಿ. ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ ಇದೆಲ್ಲ ಕಟ್ ಮಾಡಿಲ್ಲ. ಆ ಕೊಂಬೆ ಸಮೇತ ಹಾಗೆ ತುಂಬಿದ್ದಾರೆ.
ಲಿಫ್ಟ್ ಎತ್ತಿದ ಮೇಲೆ ತೋರಿಸ್ತೀನಿ ಎಷ್ಟಿದೆ ಅಂತ. ಫ್ರೆಂಡ್ಸ್ ಇವಾಗ ನೋಡಿ ಲಿಫ್ಟ್ ಎತ್ತುತ್ತಾರೆ. ಇವಾಗ ಇನ್ನು ಸ್ವಲ್ಪ ಹಿಂದ್ಗಡೆ ಬರಬೇಕು. ಖಾಲಿ ಆಯಿತು ಪೂರ್ತಿ. ನೋಡಿ ಇಲ್ಲಿ ಎಷ್ಟೊಂದು ಸೊಪ್ಪಿದೆ ಅಂತ. ನೋಡಿ ಇಲ್ಲಿ ಎಷ್ಟೊಂದು ಸೊಪ್ಪಿದೆ ಅಂತ. ಅಲ್ಲಿ ಟ್ರ್ಯಾಕ್ಟ್ರ್ ಮೇಲ್ಗಡೆ ನಿಂತಿದೆ, ಅಲ್ಲಿಂದ ಕೆಳಗಡೆ ಲಿಫ್ಟ್ ಎತ್ತಿದ್ದು ನೋಡ್ಬೋದು. ನಾವು ತುಂಬಾ ಸೊಪ್ಪಿದೆ ಆದರೆ ನಾವು ಕೆಳಗಡೆ ಫಸ್ಟ್ ಸ್ಟಾರ್ಟಿಂಗ್ ಹಮ್ಕಿ ಫುಲ್ ಲೋಡ್ ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಹೈಟ್ ಆಯಿತು ಅಷ್ಟೇ. ಇನ್ನೂ ಲೋಡ್ ಮಾಡ್ಬೋದಾಗಿತ್ತು, ಸೊಪ್ಪು ಅಷ್ಟೇ ಇದ್ದಿದ್ದು. ಇದು ಒಳ್ಳೆ ಗೊಬ್ಬರ ಆಗುತ್ತೆ ಜಮೀನಿಗೆ. ಒಳ್ಳೆ ಗೊಬ್ಬರ ಆಗಿ ತೆಂಗಿನ ಸಸದ ಬುಡಕ್ಕೆ ಮತ್ತು ಅಡಿಕೆ ಸಸಿ ಬುಡಕ್ಕೆಲ್ಲ ಹಾಕಿದರೆ ಒಳ್ಳೆ ಗೊಬ್ಬರ ಇದು ಮರಗಳಿಗೆ. ನೋಡ್ಬೋದು ತೆಂಗಿನ ಮರಕ್ಕೆ ನೀರು ಹಾಯಿಸ್ತಾ ಇದ್ದೀವಿ ಇಲ್ಲಿ. ಫ್ರೆಂಡ್ಸ್ ಬನ್ನಿ ಇವಾಗ ಟ್ರಾಲಿ ಬಿಚ್ಚಾಕ್ಬಿಟ್ಟು ನೇಗಿಲು ಹಾಕೊಂಡು ಬರಬೇಕು. ಬಲರಾಮ ನೇಗಿಲು ಸ್ವಲ್ಪ ಉಳಬೇಕು ಹೊಲನ. ತೋರಿಸ್ತೀನಿ ಬನ್ನಿ. ಹೋಗಿ ಟ್ರಾಯ್ಲರ್ ಬಿಚ್ಚಾಕ್ಬಿಟ್ಟು ನೇಗಿಲು ಹಾಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್ ಜಮೀನ್ ಹತ್ರದಿಂದ ಟ್ರಾಲಿ ತಂದುಬಿಟ್ಟು ಬಿಟ್ಟಿದ್ದೀವಿ ಇಲ್ಲಿ ಮನೆ ಹತ್ರ. ಇವರು ನಮ್ಮ ಅತ್ತೆ ಮನೆ ಹತ್ರ ಬಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ಸೋನಾಲಿಕಾ ಟ್ರ್ಯಾಕ್ಟ್ರಿಗೆ ಇವಾಗ ಕಲ್ಟಿವೇಟರ್ ಹಾಕಬೇಕು. ಟ್ರಾಲಿ ತೋರಿಸ್ತೀನಿ ಬನ್ನಿ. ಅವತ್ತು ನಾವು ನೇಗಿಲು ಹೊಡಿತಿದ್ವಲ್ಲ ಮಹೇಂದ್ರ ಟ್ರ್ಯಾಕ್ಟ್ರ್ ಇದೇನೇ ಅದು. ಇಲ್ಲಿ ನಮ್ಮ ಟ್ರಾಲಿ ಇಲ್ಲಿಗೆ ಬಿಟ್ಟಿರೋದು, ಪಕ್ಕಕ್ಕೆ ಬಿಟ್ಟಿದ್ದೀವಿ. ಇವಾಗ ಕಲ್ಟಿವೇಟರ್ ಹಾಕೊಂಡು ಬರಬೇಕು. ಆ ಟಾಪ್ ಲಿಂಕ್ ಇಲ್ಲ ತಂದಿಲ್ಲ ನಾವು, ಇವ್ರದ್ದೇ ಇಸ್ಕೊಳ್ಬೇಕು ಇವಾಗ ಮಹೇಂದ್ರ ಗಾಡಿದು. ಹಾಗಾಗಿ ಇವಾಗ ಟಾಪ್ ಲಿಂಕ್ ತರಕ್ಕೆ ಹೋಗಿದ್ದಾರೆ ಅವ್ರ ಗಾಡಿದು. ಟಾಪ್ ಲಿಂಕ್ ಹಾಕೊಂಡು ಹೋಗ್ಬೇಕು ಇವಾಗ ಉಳಕ್ಕೆ. ತೋರಿಸ್ತೀನಿ ಅಲ್ಲಿ ಹೊಲ್ದ ಹತ್ರ ಹೋಗ್ಬಿಟ್ಟು. ಫ್ರೆಂಡ್ಸ್ ಕಲ್ಟಿವೇಟರ್ ಹಾಕೊಂಡು ಬಂದ್ವಿ ಜಮೀನ್ ಹತ್ರ. ಇವಾಗ ಒಂದು ರೌಂಡ್ ಹೊಡೆದೆ ನಾನು. ನಮ್ಮ ಅಪ್ಪಾಜಿ ಉಳಿಸ್ಕೊಂಡು ಉಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲೇ ಉಳ್ತಾ ಇದ್ದಾರೆ. ಇವತ್ತು ಮೋಡ ಏನಿಲ್ಲ, ಬಿಸಿಲಿದೆ ಚೆನ್ನಾಗಿ. ಬಿಸಿಲಿದ್ರೆ ಕೆಲಸ ಮಾಡೋಕ್ಕಾಗಲ್ಲ, ನೆರಳಿರಬೇಕು ಚೆನ್ನಾಗಿ. ಮೋಡ ಆಗಿದ್ದರೆ ಚೆನ್ನಾಗಿರ್ತಿತ್ತು. ನೆನ್ನೆ ಎಲ್ಲ ಮೋಡ ಆಗಿತ್ತು, ಇವತ್ತು ಬಿಸಿಲು ಬಂದಿದೆ. ಇದು ನೇಗಿಲು ಹಾಕೊಂಡು ಬಂದಿಲ್ಲ, ಕಲ್ಟಿವೇಟರ್ ಹಾಕೊಂಡು ಬಂದಿರೋದು. ಒಂದು ಉಕ್ಕೆ ಪೂರ್ತಿ ಹೊಡೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಅಂದರೆ ಮಣ್ಣೆಲ್ಲ ಲೂಸ್ ಆಗಬೇಕು, ಅಂದರೆ ಇಲ್ಲಿ ಗಟ್ಟಿಯಾಗಿದೆ ಮಣ್ಣು. ಇದು ಹಾಕಿದ ಮಣ್ಣಿದು, ಇದು ನಮ್ಮ JCB ಹಾಕಿ ಮಣ್ಣು ಲೆವೆಲ್ ಮಾಡಿರೋದು. ಹಾಗಾಗಿ ನೋಡ್ಬೋದು. ಆಚೆ ನೋಡಿದರೆ ಅಲ್ಲಿ ಜೋಳಕ್ಕೆ ನೀರು ಹಾಯ್ಸೋಕೆ ಹೋಗಿ ಎಲ್ಲ ಇದು ಮಾಡಿದ್ದಾರೆ, ತೇವಾಂಶ ಮಾಡಿದ್ದಾರೆ, ಉಳೋಕ್ಕಾಗಲ್ಲ ಆ ಕಡೆ. ಪೈಪ್ ಲೀಕೇಜ್ ಆಗಿ ನೋಡ್ಬೋದು, ತೋರಿಸ್ತೀನಿ ನಿಮಗೆ. ಪೈಪ್ ಲೀಕೇಜ್ ಆಗಿ ಹೊಲದೊಳಗಡೆ ಎಲ್ಲ ನೀರು ಹೋಗಿದೆ, ಅವ್ರು ನೋಡೇ ಇಲ್ಲ. ಇವಾಗ ಉಳೋದಕ್ಕಾಗೋದಿಲ್ಲ ಆ ಜಾಗದಲ್ಲಿ, ಗಾಡಿ ರೋಲ್ ಹೊಡಿಯುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟೊಂದು ನೀರು ಮಾಡಿದ್ದಾರೆ ಅಂತ. ಜೋಳಕ್ಕೆ ನೀರು ಹಾಯ್ಸೋಕೆ ನೀರು ಆನ್ ಮಾಡಿರ್ತಾರೆ, ಮನೆಗೆ ಹೋಗ್ತಾರೆ. ಅದು ಪೈಪು ಲೀಕೇಜ್ ಆಗಿ ಈ ಥರ ಆಗಿರೋದು. ನೋಡಿ ಇಲ್ಲೆಷ್ಟು ನೀರು ನಿಂತಿದೆ ಅಂತ. ಇಲ್ಲೆಲ್ಲ ಉಳ್ಬೇಕಾಗಿತ್ತು. ಇವಾಗ ಈ ಥರ ಇದ್ರೆ ಹೆಂಗೆ ಉಳೋಕ್ಕಾಗುತ್ತೆ, ಗಾಡಿ ಕುತ್ಕೊಳ್ಳುತ್ತೆ. ಇವಾಗ ಫಸ್ಟು ಅವೆಲ್ಲ ಉಳ್ತೀವಿ, ಆಮೇಲೆ ತೋರಿಸ್ತೀನಿ. ಮೊನ್ನೆ ಫುಟ್ಬಾಲ್ ರೆಡಿ ಮಾಡಿದ್ದು, ಅದು ಜಮೀನಿಗೆ ನೀರು ಹಾಯಿಸೋದಕ್ಕಂತ. ಅಲ್ಲಿ ಚಾನಲಿಂದ ಹಾಕಿರೋದು ಪೈಪು. ಇಲ್ಲಿ ನೋಡ್ಬೋದು ಇಲ್ಲಿಂದ ಅಲ್ಲಿಗೆ ಚಾನಲಿಗೆ ಕಲೆಕ್ಷನ್ ಕೊಟ್ಟಿರೋದು. ಇಲ್ಲಿ ಮೊನ್ನೆ ನಾವೇ ಇದು ಕೈಯಲ್ಲಿ ಮಣ್ಣು ಬಗ್ದಿರೋದು. ಇದನ್ನು JCB ಮಾಡಿದ್ದು, ಒಂದು ವಾರ ಆಯ್ತು ಇದು ಮಾಡಿ. ಇದು ಏರ್ ತಗೊಳ್ತಾ ಇದೆ ಅನಿಸುತ್ತೆ. ಇದು ನೀರು ಬರ್ತಾಯಿಲ್ಲ, ಪದೇ ಪದೇ ನೀರು ಹಾಕಬೇಕು. ಅದು ಎಲ್ಲಿ ಏರ್ ತಗೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ಸಲಿ ನೀರು ಹಾಕಿದರೆ ಅದು ಆಟೋಮೆಟಿಕ್ ಅದೇ ತಗೊಳ್ಬೇಕು. ಅದು ಪದೇ ಪದೇ ನೀರು ಲೀಕೇಜ್ ಆಗ್ತಾಯಿದೆ, ಏರ್ ತಗೊಳ್ತಾ ಇದೆ. ಬಕೆಟಲ್ಲಿ ತಂದು ನೀರು ಹಾಕಬೇಕಾಗುತ್ತೆ. ಅದಕ್ಕೆ ಇದು ಪ್ರಾಬ್ಲಮ್ ಆಗಿದೆ. ಅವತ್ತು ಕಷ್ಟಪಟ್ಟು ಮಾಡಿದ್ವಿ, ಅದು ಸಕ್ಸಸ್ ಆಗಲಿಲ್ಲ. ಮೋಟರ್ ತುಂಬ ಚೆನ್ನಾಗಿದೆ, 7 HP 7.5 HP ಮೋಟ್ರ್, ದೊಡ್ಡ ಮೋಟ್ರ್ ಇದು.
ನೀರು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆದರೆ ಪೈಪಲ್ಲಿ ಎಲ್ಲೋ ಏರ್ ಪಾಸ್ ಆಗ್ತಿದೆ ಅಂತ ಕಾಣುತ್ತೆ. ಅದು ನೀರು ಸಂದು ನೀರು ಹಾಕಬೇಕಾಗುತ್ತೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸಲಿ ಸರಿ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಚೆಕ್ ಮಾಡಬೇಕು. ನೋಡೋಣ, ಆಮೇಲೆ ತಿಳಿಸ್ತೀನಿ ಏನಾಯಿತು ಅಂತ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಇದು ನಾವು ಜಮೀನ್ ಹತ್ರ ಬರೋದಕ್ಕೆ 40 ಕಿಲೋಮೀಟ್ರ್ ದೂರ ಆಗುತ್ತೆ. ಹೊಳೆನರಸೀಪುರದಿಂದ ರಾಮನಾಥ್ಪುರಕ್ಕೆ ಬರೋಕ್ಕೆ. ಇಲ್ಲಿ ಬೇರೆಯವ್ರಿಗೆ ಮಾಡೋದು ಕೊಟ್ಟಿರೋದು. ಇದು ಅವರು ಫುಟ್ಬಾಲ್ ಎಲ್ಲನೂ ಸರಿಯಾಗಿ ಇದು ಮಾಡ್ಕೊಂಡಿಲ್ಲ. ನಾವು ಫೋನ್ ಮಾಡಿ ಹೇಳಿದರೆ ಸರಿಯಾಗಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾವಿಬ್ರೂ ಕೂಡ ಮಾಡೋಕ್ಕಾಗಲ್ಲ, ನಮ್ಮ ಅಪ್ಪಾಜಿ ನಾನು ಇಬ್ರೂ. ಅದಕ್ಕೆ ಎಲ್ಪರು ಬೇಕು ಒಬ್ಬರು ಮಾಡೋದಕ್ಕೆ. ಅವ್ರಿಗೆ ಕೊಟ್ಟರೆ ನೋಡಿ ಯಾವ ಥರ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಮೋಟ್ರು ತುಂಬ ಚೆನ್ನಾಗಿದೆ. ಅದನ್ನು ಪೈಪ್ ಅವ್ರು ಹಾಕಿರಲಿಲ್ಲ. ನಾವು JCBಯಲ್ಲಿ ನಾವೇ ತಂದು ಗುಂಡಿ ಮಾಡಿ ಫುಟ್ಪಾಲಿಗೆಲ್ಲ ರೆಡಿ ಮಾಡಿದ್ಮೇಲೆ ಅವರು ಮಧ್ಯದಲ್ಲಿ ಬಂದು ಕೈ ಜೋಡಿಸ್ತಾರೆ. ಏನು ಮಾಡೋಂಗಿಲ್ಲ. ಬೇರೆಯವ್ರಿಗೆ ಕೊಟ್ಟರೆ ನೋಡಿ ಯಾವ ಥರ ಆಗುತ್ತೆ ಅಂತ. ಅದಕ್ಕೆ ಮನೆಯವರೇ ಅಂತ ಹೇಳ್ತಾರೆ. ಬೇರೆಯವರು ಕೊಟ್ಟರೆ ಹಂಗೆ ಆಗೋದು. ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾವೇ ಮೇಂಟೈನ್ ಮಾಡಬೇಕು. ಏನು ಮಾಡೋಂಗಿಲ್ಲ ನೋಡಿ, ಈ ಥರ ಇರುತ್ತೆ ರೈತರ ಕಷ್ಟ. ಈ ಹೊಲ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ, ಮುಂಚೆ ಎಷ್ಟು ದೊಡ್ಡದಾಗಿರಲಿಲ್ಲ. ಬದ ಹಾಕಿದ್ವಿ, ಈಗ ಬದಗಳೆಲ್ಲ ಹೊಡೆದು ಒಂದೇ ಹೊಲ ಮಾಡಿದ್ದೀವಿ. ನೋಡ್ಬೋದು. ಈ ಜಮೀನಿಗೆ ಅಡಿಕೆ ಸಸಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಜಮೀನಿಗೆ ಯಾವ ಬೆಳೆ ಮಾಡಿದರೆ ಒಳ್ಳೆಯದು ಅಂತ ತಿಳಿಸಿ ಕಮೆಂಟ್ ಮೂಲಕ. ನಾವು ಇಲ್ಲಿ ಮೇಲ್ಗಡೆ ತೆಂಗಿನ ತೋಟಕ್ಕೆ ಸ್ವಲ್ಪ ತೆಂಗು ಹಾಕೋಣ ಅಂತ ಇದ್ದೀವಿ, ತೆಂಗಿನ ಸಸಿ. ಕೆಳಗಡೆಗೆ ಅಡಿಕೆ ಸಸಿ ಹಾಕೋಣ ಅಂತ ಇದ್ದೀವಿ. ಅದಕ್ಕೆ ನಾವು ಇನ್ನೂ ಏನಂತ ಪ್ಲ್ಯಾನಿಂಗ್ ಯೋಚನೆ ಮಾಡಿಲ್ಲ. ಅದಕ್ಕೋಸ್ಕರ ಡೈಲಿ ಬಂದು ಉಳ್ತಾ ಇದ್ದೀವಿ. ಏನು ಬೆಳೆ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಂದರೆ ನಮಗೆ ಅನುಭವ ಕಮ್ಮಿ. ನಮ್ಮ ಕಡೆ ಜಾಸ್ತಿ ರಾಗಿ, ಜೋಳ, ಭತ್ತ ಎಲ್ಲ ಬೆಳಿತೀವಿ. ಈ ಹೊಗೆ ಸೊಪ್ಪು, ಗೆಣಸು ಅದರಲ್ಲೆಲ್ಲ ಅನುಭವ ಕಮ್ಮಿ. ಮತ್ತು ಕರ್ಬೀಜ, ಕಲ್ಲಂಗಡಿ ಹಣ್ಣು ಅದರಲ್ಲೆಲ್ಲ ನಮಗೆ ಅನುಭವ ಕಮ್ಮಿ. ಅದರಿಂದ ಸ್ವಲ್ಪ ಅನುಭವ ಇರೋರು ಬೇಕಾಗುತ್ತೆ. ಜೊತೆಗೆ ನಮಗೆ ಅನುಭವ ಇಲ್ದೋದ್ರಿಂದ ಮಾಡೋಕ್ಕೋದ್ರೆ ಎಲ್ಲ ಲಾಸ್ ಆಗುತ್ತೆ. ಹಾಗಾಗಿ ಉಳ್ತಾ ಇದ್ದೀವಿ. ಅವಾಗವಾಗ ಬಂದಾಗೆಲ್ಲ ಕಲ್ಟಿವೇಟ್ರಲ್ಲಿ, ರೂಟಿವೇಟ್ರಲ್ಲೆಲ್ಲ ಉಳ್ತಾ ಇದ್ದೀವಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಡಿಕೆ ಸಸಿ ಎಲ್ಲ ನೋಡಿದ್ದೀವಿ. ಅಕಸ್ಮಾತ್ ಅಡಿಕೆ ಸಸಿ ಹಾಕೋದಂತ ಹೇಳಿದ್ರೆ ಅಡಿಕೆ ಸಸಿನೇ ಹಾಕ್ಬಿಡ್ತೀವಿ ಈ ಪೂರ್ತಿ ಇಲ್ಲಿಗೆ, ಈ ಜಮೀನಿಗೆ, ಹೊಲಕ್ಕೆ. ಮೇಲ್ಗಡೆ ತೆಂಗಿನ ಸಸಿ ಹಾಕ್ಬಿಡ್ತೀವಿ. ಆಮೇಲೆ ಪೈಪ್ಲೈನ್ ಮಾಡಿ ಹನಿ ನೀರಾವರಿ ಥರ ಮಾಡಿಬಿಟ್ರೆ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಬೆಳಗ್ಗೆ ನಾವು ತಂದ್ವಲ್ಲ, ಸೊಪ್ಪು ತಂದ್ವಲ್ಲ, ಅದನ್ನೆಲ್ಲ ಗೊಬ್ಬರ ಮಾಡಿ ನೀಟಾಗಿ ಫಸ್ಟು ಗುಂಡಿ ಮಾಡ್ತೀವಲ್ಲ ಅಡಿಕೆ ಸಸಿಗೆ ಮತ್ತು ತೆಂಗಿನ ಸಸಿಗೆ ಗುಂಡಿ ಮಾಡ್ತೀವಲ್ಲ, ಫಸ್ಟು ಗುಂಡಿ ಒಳಗಡೆಗೆ ಗೊಬ್ಬರ ಆಗಿರೋದನ್ನು ಫಸ್ಟ್ ಹಾಕ್ಬೇಕದು. ಎಲೆ ತಂದಿದ್ದೀವಲ್ಲ ನಾವು, ಅದು ಗೊಬ್ಬರ ಆಗಿರೋದನ್ನು ಒಳಗಡೆಗೆ ಹಾಕಬೇಕು. ಆಮೇಲೆ ತೆಂಗಿನ ಸಸಿ ಕೂರಿಸ್ಬೇಕು. ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಆ ಥರ ಮಾಡಬೇಕು ಅಂತ ಅದು ಪ್ಲ್ಯಾನ್ ಮಾಡಿರೋದು ನಾವು. ಅದಕ್ಕೆ ಎಲೆ ತಂದಿರೋದು. ಅದು ಫಸ್ಟ್ ಅದಕ್ಕೆ ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಮಾಡ್ತೀವಿ. ಅದನ್ನು ಫುಲ್ಲೆಲ್ಲ ಉಡಿ ಮಾಡಿ ಗೊಬ್ಬರ ಮಾಡಬೇಕು. ತೋರಿಸ್ತೀನಿ ಅದನ್ನು ಯಾವ ಥರ ಆಗುತ್ತೆ ಅಂತ. ಯಾವ ಥರ ಮಾಡಿದರೆ ಒಳ್ಳೆಯದು ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸಿ. ನೋಡ್ಬೋದು ರೈತರು ಲೈಫ್ ಯಾವ ಥರ ಇರುತ್ತೆ ಅಂತ. ಇದೇ ಚಂದ, ಸಿಟಿಗಿಂತ ಇಲ್ಲೇ ಚಂದ ಜಮೀನಲ್ಲಿ. ನಾವು ಮುಂಚೆ ಮಂಗಳೂರಲ್ಲಿ ಇದ್ವಲ್ಲ, ನಮ್ಮ ಟ್ರ್ಯಾಕ್ಟ್ರು JCB ಎಲ್ಲ ಅಲ್ಲಿದ್ವಿ. ಈ ಸಲ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ನಮ್ಗೆ ಕೆಲಸ ಇಲ್ಲ. ಹಾಗಾಗಿ ಜಮೀನ್ ಹತ್ರ ಬಂದು ಜಮೀನು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು.
ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರಾ ಬದಿನ ಅಂಚಿನಲ್ಲಿ ನೀಟಾಗಿದೆಯಲ್ಲ, ಇಲ್ಲಿ ಕ್ಲೀನಾಗಿದೆಯಲ್ಲ ಬದಿನ ಅಂಚಿನಲ್ಲಿ. ಇದನ್ನೆಲ್ಲ ಟ್ರ್ಯಾಕ್ಟ್ರು ಟೈರಲ್ಲಿ ಮಾಡಿರೋದು. ಒಂದು ಟೈರ್ ಆ ಕಡೆ ಸ್ಟೈರಿಗೆ ಇದು ಮಾಡ್ಕೊಂಡು ಹಂಗೆ ಉಜ್ಜಿರೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ನೋಡಿ. ನೀಟಾಗಿ ಕ್ಲೀನಾಗಿದೆ. ಟೈರ್ ಗುರ್ತು ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಇದು ಕಾಣ್ತಾ ಇದೆ. ನೀಟಾಗಿ ಕ್ಲೀನಾಗಿದೆ ಬದಿನ ಅಂಚಿನಲ್ಲಿ. ಈ ಥರ ನೀಟಾಗಿ ನ್ಯಾಕಲ್ಲಿ ಉಳಬೇಕು. ಆವಾಗ ಲೇಬರ್ ಅವಶ್ಯಕತೆ ಬರಲ್ಲ, ಕೆಲಸ ಈಸಿ ಆಗುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನ್ಯಾಕಲ್ಲಿ ಉತ್ತರೆ ನಮಗೆ ಈಸಿ. ಫ್ರೆಂಡ್ಸ್, ಉಕ್ಕೆ ಎಲ್ಲ ಉತ್ತಿದ್ದಾಯಿತು. ನಮ್ಮಮ್ಮನೂ ಕೂಡ ಬಸ್ಸಲ್ಲಿ ಬಂದರು ಜಮೀನು ಹತ್ರಕ್ಕೆ. ಮತ್ತು ತೆಂಗಿನ ಮರಕ್ಕೆ ನೀರು ಹಾಯ್ಸಕ್ಕಂತ ನೀರು ಬಿಟ್ಟಿದ್ವಿ. ಅದು ನೀವು ಕರೆಂಟ್ ಇವಾಗ 4 ಗಂಟೆಗೆ ಬಂದಾಗಿದೆ ಕರೆಂಟು. ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಹಾಯ್ದಿದೆ. ಅಂದರೆ ನಾವು ಇದು ಟ್ರೆಂಚ್ ಥರ ಮಾಡಿಲ್ಲ, ತೆಂಗಿನ ಸಸಿ ಬುಡಕ್ಕೆ ನೀರು ಹೋಗೋ ಥರ ಹಂಗೆ ನೀರು ಬಿಟ್ಟಿದ್ವಿ. ಇಲ್ಲಿ ನಮ್ಮಮ್ಮ ಬಂದಿದ್ದಾರೆ ಇವಾಗ. ನಮ್ಮ ಅಪ್ಪಾಜಲ್ಲಿ ತೆಳಗಡೆಯಿಂದ ಬರ್ತಾವ್ರೆ ನಡ್ಕೊಂಡು. ನಾವು ಬೈಕಲ್ಲಿ ಬಂದು ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದು. ಇವಾಗ ಗಾಡಿ ತಗೊಂಡು ಹೋಗಬೇಕು. ಗಾಡಿ ಇಲ್ಲೇ ಬಿಟ್ಟು ಹೋಗೋದಾ ಇಲ್ಲಾಂದ್ರೆ ತಗೊಂಡು ಹೋಗೋದ ಅಂತ ಗೊತ್ತಿಲ್ಲ. ಟ್ರಾಲಿ ಹಾಕ್ಕೊಂಡು ನೋಡ್ತೀವಿ. ಗಾಡಿ ಇಲ್ಲೇ ಬಿಟ್ಟು ಹೋಗೋದಾದರೆ ಬಿಟ್ಟು ಹೋಗ್ತೀವಿ. ಮತ್ತಿಲ್ಲ ಏನಾದರೂ ಕೆಲ್ಸಕ್ಕೆ ಬರುತ್ತೆ ಗಾಡಿ. ಮತ್ತು ಸುಮ್ಮನೆ ಅಷ್ಟೊಂದು ದೂರ ತಗೊಂಡೋದ್ರೆ ಮತ್ತೆ ಬರೋದಕ್ಕೆ ಹಿಂಸೆ. ನೋಡ್ತೀವಿ ಯಾವ ಥರ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.